ಕೆಲವೊಬ್ರುಗಳು ಈಡಿಯಟ್ಗಳು ಹಿಂಗೆ ಅಂದರೆ ಸೇಮ್ ನ್ಯೂಸ್ ಥರನೇ. ನ್ಯೂಸಲ್ಲಿ ಹಿಂಗೆ ಅಂದರೆ ಅವರು ನಾನು 3 days ಆಯಿತು ಗೈಸ್, ಬಿದ್ದಿದ್ದ ಜಾಗದಲ್ಲೇ ಬಿದ್ದೈತಿ, ಏನು ಮಾಡಿಲ್ಲ ಇವರು. ಆ್ಯಕ್ಚುಲಿ ಇದನ್ನ ಮನೆ ಪ್ರೀತಿ ಮಿಸ್ಸಸ್ ಮಾಜಿ ಮಿಸ್ಸಸ್ ಅಲ್ಲ, ಅದಂಥ ರೀತಿಲಿ ಏನು ಬೇಕದು ನಾಯಿಗಿಂತ ಹೆಚ್ಚಾಗಿ ನಾಯಿ ಬೊಗಳುತ್ತಿರ್ತಾವ, ಹುಚ್ಚು ನಾಯಿಗಳು ಬೊಗಳುತ್ತಿರ್ತಾವಲ್ಲ, ಅದಕ್ಕಿಂತ ಹೆಚ್ಚಾಗಿ ಬೊಗಳುತ್ತಿರ್ತಾರೆ ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋನ ಬಂದು 11 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂತಂದರೆ ಇವತ್ತು ನಮ್ಮ ಮನೆಗೆ ನಮ್ಮ ಅತ್ತೆ ಮಾವ ಬರ್ತಿದ್ದಾರೆ, ಸೊ ಬರ್ತಿದ್ದಾರೆ. ಹಾಗಾಗಿ ಹೇಗಿರುತ್ತೆ ಏನು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮತ್ತು ಏನು ಮಾಡಬೇಡಿ, ತಂಗಿ ಎಲ್ಲ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಇವತ್ತು. ಅಂದರೆ ಅವ್ರ ಅಪ್ಪ ಅಮ್ಮ ಇರೋದೆಲ್ಲ ಬೆಂಗಳೂರಲ್ಲಿ, ಸೊ ಅವನು ಓದ್ತಿರೋದು ಮಾತ್ರ ಇಲ್ಲಿ, ಹಾಗಾಗಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಇವತ್ತು. ಅದಕ್ಕೇ ಬನ್ನಿ, ನನ್ನ ದೊಡ್ಡಮ್ಮನೂ ಇರೋಲ್ಲ, ಅದಕ್ಕೆ ಇವತ್ತೇ ಬನ್ನಿ ಅಂತ ಹೇಳಿಬಿಟ್ಟೆ. ಬರ್ತಾ ಇದ್ದಾರೆ. ಸೊ ಅವ್ರು ಬಂದಮೇಲೆ ಹೇಗಿರುತ್ತೆ ಏನು ನಿಮಗೆ ತೋರಿಸ್ತೀನಿ, ಓಕೆನಾ? ಮತ್ತು ನಮ್ಮ ದೊಡ್ಡಮ್ಮ ವಡೆ ಮಾಡ್ತಾಯಿದ್ದಾರೆ. ಇನ್ನೂ ಅವ್ರು ಬಂದೇ ಇಲ್ಲ ಗೈಸ್, ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೈತೆ. ಇಲ್ಲಿ ನೋಡಿ, ಪಾತ್ರೆ ಬೆಳೆದ ಡಿಪಾರ್ಟ್ಮೆಂಟಿಗೆ ಸೇರಿಸಿದ್ದೀವಿ ಇವ್ರನ್ನ. ಪಾತ್ರೆ ತೊಳಿತಾ ಇದ್ದಾರೆ ಅಷ್ಟೇ. ಓಕೆ, ಹೇಗಿರುತ್ತೆ ಏನು ಅದನ್ನು ತೋರಿಸ್ತೀನಿ, ಓಕೆನಾ? ಬೆಳಗ್ಗೆನೆ ಹೊರಗಡೆ ಇಟ್ಕೊಂಡು ರೊಟ್ಟಿನ ಹಾಕ್ತಿದ್ದೆ ನನ್ನ ತಂಗಿ. ಏನಕ್ಕೆ ಅಂತಂದರೆ ಒಳಗಡೆ ಫುಲ್ಲು ಗಲೀಜಾಗಿಬಿಡುತ್ತೆ, ಮತ್ತು ಗ್ಯಾಸ್ ಮೇಲೆ ರೊಟ್ಟಿ ಸುಡೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಒಲೆಯಲ್ಲಿ ಮಾಡಿದ್ರೆ ಚಂದ ಅಂತ ಅಂದ್ಕೊಂಡು ಮಾಡ್ತಾಯಿದ್ರು ಹೊರಗಡೆ. ಮತ್ತು ಒಡೆಗೆಲ್ಲ ಅಲ್ಲೇ ಕಟ್ ಮಾಡ್ಕೊತಾ ಇದ್ವಿ. ಸೊ ಒಳಗಡೆ ಏನು ಮಾಡ್ತಾಯಿದ್ದಾರೆ ಏನು ಅಂತ ಅನ್ನೋದನ್ನು ತೋರಿಸ್ತೀನಿ ನಿಮಗೆ, ಓಕೆನಾ? ಟಿವಿ ನೋಡ್ತಾ ಇದ್ದಾರೆ. ಟೈಮ್ 11 ಗಂಟೆ ಅಲ್ಲ, ಸಾರಿ 11:15 ನೋಡಿ ಮಾಡ್ತಾ ಇದ್ದಾರೆ. ಇನ್ನೂ ಬಂದಿಲ್ಲ, ಆದರೂ ನೋಡಿ ಅರ್ಜೆಂಟ್ ಗೈಸ್. ಮತ್ತು ಚಿಕನ್ ಮಾಡಿದ್ದಾರೆ, ಚಿಕನ್ ತೋರಿಸ್ತೀನಿ. ಚಿಕನ್ ಮಾಡಿಟ್ಟಿದ್ದಾರೆ. ಇದು ಆಲೋವೆರಾನ ನಮ್ಮೂರಿಂದ ತಂದು ನೆಡಬೇಕು ಅಂತ, ಸಾರಿ ಮನೆಗೆ ಕಟ್ಟಬೇಕು ಅಂತ ತಂದ್ಬಿಟ್ಟು ನೋಡಿ 3 days ಆಯಿತು ಗೈಸ್, ಬಿದ್ದಿದ್ದ ಜಾಗದಲ್ಲೇ ಬಿದ್ದೈತಿ, ಏನು ಮಾಡಿಲ್ಲ ಇವರು. ಆ್ಯಕ್ಚುಲಿ ಇದನ್ನ ಮನೆಗೆ ಅಂದರೆ ಒಳಗಡೆ ಕಟ್ಟಿದ್ರೆ ಒಳ್ಳೇದಂತೆ, ಒಣಗಬಾರ್ದಂತೆ. ಇದೇ ಥರ ಇದ್ರೆ ಒಳ್ಳೇದು ಅಂತಾರೆ. ಚೆನ್ನಾಗಿರೋದು ಕಟ್ಟಕ್ಕಾಗಿರೋದು ಚಟಪಟ್ಟಿರೋವಂತಲ್ಲ. ಇದಾ ನೆಡಬೇಕು, ನೆಡು ಅಂತ ಹೇಳ್ತೈತೆ ನಮ್ಮ ದೊಡ್ಡಮ್ಮ. ನನ್ನ ಮಗ ನೆಟ್ಟಿಲ್ಲ, ಅದು ನೆಡೋಕ್ಕೂ ಚೆನ್ನಾಗಿರೋಯ್ತು. ಓದಿ ಚೆನ್ನಾಗಿಲ್ವಾ ನಿಮ್ಮ ಮಕ್ಕ? ಇದು ಹೆಂಗೆ ನೆಟ್ಟರು ಗೊತ್ತಿದೆ, ಚೆನ್ನಾಗಿದೆ. ಇವಾಗ ಹಾಲು ಕಸ್ಕೊಂಡು ಒಡೆ ಬೇಯಿಸ್ತಾ ಇದ್ವಿ ಗೈಸ್. ಹೆಂಗಿದೇನು ಅಂತ ಗೊತ್ತಿಲ್ಲ, ತಿನ್ಬಿಟ್ಟು ನೋಡು. ಅವ ಇದೆಲ್ಲ ಕಡ್ಡಿ ನಮ್ಮ ಮನೆಯಲ್ಲಿ ಎದ್ದ ತಕ್ಷಣ ನ್ಯೂಸ್ ನೋಡ್ತಾರೆ. ಆ ನ್ಯೂಸಲ್ಲಿ ಒಂದು ಅದು ಇದು ಅಂತ ಒಂದು ಸ್ವಲ್ಪ ಹಾಕಿದ್ರೆ ಅದನ್ನೇ ಎಕ್ಸ್ಟ್ರಾ ಮಸಾಲೆ ಎಲ್ಲ ಹಾಕಿ ಸೇರಿಸಿ ಹೇಳ್ತಾರೆ. ನೋಡಿದ್ರೆ ನ್ಯೂಸ್ ಅಂತಾನೆ ಅಷ್ಟೇ ಅಲ್ಲ, ನ್ಯೂಸ್ ಅಂತಾನೆ ಅಂದರೆ ಒಂದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಮಸಾಲೆ ಹಾಕಿ ಹೇಳೋದು ಅಂತಲ್ಲ. ಕೆಲವೊಂದಿಷ್ಟು ನಮ್ಮ ಸುತ್ತಮುತ್ತ ಇರೋ ಕೆಲವೊಂದಿಷ್ಟು ಜನಗಳು ಇದ್ದಂಗೆ ಮಾತಾಡೋದಿಲ್ಲ, ಅದರೊಳಗೆ ಏನೇನೋ ಹೇಳಿಲ್ದಿರೋ ನ್ಯೂಸ್ ಅಷ್ಟೇ ಅಂತಲ್ಲ, ಕೆಲವೊಂದಿಷ್ಟು ಜನಗಳು ಹಾಗೇನೆ ಇದ್ದಂಗೆ ಹೇಳೋದಿಲ್ಲ. ಏನಕ್ಕೆ ಅಂತಂದರೆ ಸ್ವಲ್ಪ ಅವರು ಒಳ್ಳೆಯರು ಅನ್ನೋ ಥರ ತೋರಿಸ್ಬೇಕಲ್ಲ, ಆ್ಯಕ್ಟ್ ಮಾಡಬೇಕಲ್ಲ. ಹಾಗಾಗಿ 1 ಅಂದರೆ 10 ಅಂತ ಎಕ್ಸ್ಟ್ರಾ ಮಸಾಲೆ ಸೇರಿಸಿ, ಮಸಾಲೆ ಹೋಗಲಿ, ಅಯ್ಯೋ ದೇವರೇ, ಏನೇನೋ ಹಾಕ್ಬಿಟ್ಟು ಮಾತಾಡಿರ್ತಾರೆ 1-2 ಸೇರಿಸಿ ಅಂಥ ಜನಗಳು ಇರ್ತಾರೆ. ಅಂದರೆ ಸುತ್ತಮುತ್ತ ಇರ್ತಾರಲ್ಲ ಕೆಲವೊಬ್ರುಗಳು ಈಡಿಯಟ್ಗಳು, ಹಿಂಗೆ ಅಂದರೆ ಸೇಮ್ ನ್ಯೂಸ್ ಥರನೇ. ನ್ಯೂಸಲ್ಲಿ ಹಿಂಗೆ ಅಂದರೆ ಅವರು ನನಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಇದನ್ನು ಯಾರೋ ನನ್ನ ಫ್ರೆಂಡ್ ಹೇಳಿದ್ದು. ಅಂದರೆ ಅವರು ಡೆಡ್ಲೈನ್ ಒಂದು ಏನು ಕೊಡ್ತಾರೆ ಅದನ್ನು ಕೊಡ್ತಾರೆ. ಸೊ ಇವರು ಅದಕ್ಕೆ ಏನು ಅವ್ರು ಹೆಂಗೆ ಮಾತಾಡ್ತಾರೆ
ಅದನ್ನು ಇವರು ಅಂದರೆ ಕ್ರಿಯೇಟ್ ಮಾಡಿಕೊಂಡು ನ್ಯೂಸ್ ಮಾಡಬೇಕು ಆ ಥರ. ಹಂಗೇನೆ ಅಲ್ವಾ, ಕೆಲವೊಬ್ಬರು ನಮ್ಮ ಸುತ್ತಮುತ್ತ ಇರೋ ಜನಗಳು ಹಂಗೆ ಅಲ್ವಾ, ಒಂದು ಏನಾದ್ರು ಒಂದು ಚೂರು ಸಿಕ್ಬಿಟ್ಟು ಸಾಕು ಅದಕ್ಕೆ ಅವ್ರದ್ದೇ ಆದಂಥ ರೀತಿಲಿ ಏನು ಬೇಕು ಅದು ನಾಯಿಗಿಂತ ಹೆಚ್ಚಾಗಿ ನಾಯಿ ಬೊಗ್ಳುತ್ತಿರ್ತಾವ, ಹುಚ್ಚು ನಾಯಿಗಳು ಬೊಗ್ಳುತ್ತಿರ್ತಾವಲ್ಲ ಅದಕ್ಕಿಂತ ಹೆಚ್ಚಾಗಿ ಬೊಗ್ಳುತ್ತಿರ್ತಾರೆ. ಅಂಥವಕ್ಕೆಲ್ಲ ತಲೆನೂ ಕೆಡಿಸ್ಕೋಬಾರ್ದು. ತಲೆ ಕೆಡಿಸ್ಕೊಂಡ್ರೆ ನಮ್ಮ ತಲೆ ನೋವಾದಷ್ಟು ನಾವು ಅದನ್ನು ಕಿವಿ ಮೇಲೆ ಹಾಕ್ಕೊಳ್ಳೋದೇ ಇಲ್ಲ, ತಲೆಗೆಲ್ಲಿಂದ ಹಾಕೊಳ್ಳೋದು. ಗೈಸ್ ಇಲ್ಲಿ ಟೇಬಲ್ ಮೇಲೆ ಇಡೋಕ್ಕೆ ಏನು ಪಾಟ್ ಇಲ್ಲ ಅಂದ್ಬಿಟ್ಟು ಲೋಟಕ್ಕೆ ಹಿಂಗೆ ರೋಸ್ ಹಾಕ್ಬಿಟ್ಟಿಟ್ಟು ಆ್ಯಕ್ಚುಲಿ ಇದಂತೂ ಚೆನ್ನಾಗಿ ಕಾಣಿಸ್ತೇನೆ. ಅದೇ ಜಾತ್ರೆ ಜೀವನ ಪೂರ್ತಿ ವೆಯ್ಟ್ ಮಾಡೋದಾಯ್ತು ಅವರು ಇವ್ರಿಗೆ. ಬರ್ತಿದ್ದಾರೆ ನೋಡಿ ಗೈಸ್, ಇವ್ರ ಮನೆ ತೋರ್ಸಕ್ಕೆ ನಿಂತವ್ರೆ ಅಲ್ಲಿ ಹೊರಗಡೆ ಇಬ್ಬರು. ನಿಮಿಷ ರೀ, ಇವಾಗ ಬಂದರು. ಎಷ್ಟು ಟೈಮು? 12:17 ನೋಡಿ ಗೈಸ್, ನಮ್ಮ ಅಕ್ಕ ಅತ್ತೆ ಮಾವ ಬಂದ್ರು ನೋಡಿ. ಆ್ಯಕ್ಚುಲಿ ಇದು ವಾಯ್ಸು ಬಂದಿಲ್ಲ ವಿಡಿಯೋದಲ್ಲಿ, ನಾನು ಹಾಯ್ ಮಾಡಿ ಅಂತ ಹೇಳ್ತಿದ್ದೆ, ಅದಕ್ಕೆ ನಮ್ಮ ಅತ್ತೆ ನಿಗಾಡ್ತಾ ಇತ್ತು ನೋಡಿ. ನಾನೇ ನೋಡಿಲ್ಲ ಅಲ್ಲಿ ಹಳ್ಳಿ ಮರ. ಕುರ್ಚಿ ಕುರ್ಚಿ ಬಂದಿ ಬಳಿಕೆ ನಡ್ರಿ ಒಳಕ್ಕೆ ಮಂದಿಗೆ ಕೊಡೋದು. ಇಲ್ಲೇ ನೀರು. ಇವತ್ತು ಮೊಮ್ಮಗಳು ಇನ್ನೂ ಎದ್ದಿಲ್ಲ, ನೆಂಟು ಇಲ್ಲ ಒಳ್ಳಾಡ್ತಿದ್ಲು, ದೂರ ಕುಟ್ಕೊಂಡೆ ಹೋಗ್ತದೆ. ಅದು ಆ್ಯಕ್ಚುಲಿ ಈ ವಿಡಿಯೋನ ಬಂದು ನನ್ನ ತಂಗಿ ಮಾಡಿರೋದು. ಅಂದರೆ ನಾವೇನೋ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಂದರೆ ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮ, ಅತ್ತೆ, ಮಾವ ಎಲ್ಲರೂ, ಅಂದರೆ ಮಳೆ ಹೋಯ್ತು ಅಂತೆ ನಮ್ಮೂರ ಕಡೆ, ಹಾಗಾಗಿ ಮಳೆ ಎಲ್ಲ ಜಾಸ್ತಿನೇ ಹೋಯ್ತು ನಿನ್ನೆಯಿಂದ. ಸೊ ಇಷ್ಟು ದಿನ ಕೆಲಸ ಅದು ಇದು ಅಂತ ಅದೇ ಕೆಲಸ ಆಗಿತ್ತು, ಹಾಗಾಗಿ ಬಂದಿರಲಿಲ್ಲ ಅಂತ ಅಂದ್ಕೊಂಡು ಮಾತಾಡ್ತಾಯಿದ್ವು. ನಾನೇನೋ ಕೇಳ್ತಿದ್ದೆ ನಮ್ಮ ಮಾವನ್ನ, ಅದು ಇದು ಅಂತೇನೋ ಮಾತಾಡ್ತಾ ಕುಂತಿದ್ವಿ. ಗೊತ್ತಿರುತ್ತಲ್ವ ಇವಾಗ ಒಂದು ಫ್ಯಾಮಿಲಿ ಅಂತೆಲ್ಲ ಒಟ್ಟಿಗೆ ಸೇರಿದ್ಮೇಲೆ ಏನಾದ್ರು ಒಂದು ಮಾತುಕತೆ ಇದ್ದೇ ಇರುತ್ತೆ. ಮಾತಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಅಷ್ಟು ಟೈಮ್ ಪಾಸ್ ಮಾಡಿದ್ವಿ. ಏನಂತ ಅಂದರೆ ಒಂದು ಇವಾಗೆಲ್ಲ ಬಂದಾಗ ಅಟ್ಲೀಸ್ಟ್ ಯಾರೂ ಮನೇಲಿಲ್ಲ ಅಂತ ಅಂದರೆ ಬೋರ್ ಅಂತ ಅನಿಸುತ್ತೆ ಈ ಥರ. ಅಂದರೆ ಇವಾಗ ನಮ್ಮ ಅಕ್ಕ ಅವ್ರು ಬಂದಿರೋವಾಗ ಮನೇಲಿ ನಮ್ಮ ದೊಡ್ಡಮ್ಮ ಅವ್ರು ಯಾರೂ ಇರಲಿಲ್ಲ. ಸೊ ಅವಾಗ ಬೋರ್ ಅಂತ ಅನಿಸುತ್ತೆ ಸ್ವಲ್ಪ. ಅಂದರೆ ಅವ್ರು ಬಂದಿದ್ದು ಖುಷಿ ಆಯಿತು, ಬಟ್ ಅವ್ರು ಬಂದಾಗ ಮನೇಲಿ ಜನ ಇಲ್ಲ ಅಂದರೆ ಬೋರ್ ಅಂತ ಅನಿಸುತ್ತೆ ಅಲ್ವಾ. ಇವಾಗ ಏನಿಲ್ಲ, ನಮ್ಮ ದೊಡ್ಡಮ್ಮವ್ರು ಬೆಂಗಳೂರಿಗೆ ಹೋಗೋದನ್ನ ಅದಕ್ಕೇ ಉಳಿಸ್ಕೊಂಡಿದ್ದೆ. ಅಂದರೆ ನಮ್ಮ ಅತ್ತೆಯವ್ರು ಬರ್ತಾರೆ ಅಂತ ಅಂದ್ಕೊಂಡೆ, ಅವರು ಕೂಡ ಉಳ್ಕೊಂಡಿದ್ರು, ಏನಾದರೂ ಮಾಡಬೇಕಲ್ವಾ, ಹಾಗಾಗಿ ಉಳ್ಕೊಂಡಿದ್ವು. ನೋಡಿ ಅಲ್ಲಿ ನಮ್ಮ ಅತ್ತೆ ಅಮ್ಮನೂ ಒಂದು ಸಲ ಸೇರಿಬಿಟ್ರೆ ಏನಾದರೂ, ಈಗಲೇ ಅಂತಲ್ಲ ಗೈಸ್, ಅವ್ರು ಮುಂಚೆಯಿಂದನೂ ಹಂಗೇನೆ. ನಮ್ಮ ಅತ್ತೆ, ನಮ್ಮ ಅಮ್ಮ ಅವರೆಲ್ಲ ಒಂದು ಕಡೆ, ಇಲ್ಲ ನಮ್ಮ ಅಕ್ಕ ಎಲ್ಲ ಒಂದು ಕಡೆ ಸೇರಿಬಿಟ್ರೆ ಏನೇನಾದ್ರು ಮಾತಾಡ್ತಾನೆ ಇರ್ತಾರೆ. ಎಲ್ಲ ಕೂತ್ಕೊಂಡಾಗ ಅದೇ ಅಲ್ವಾ, ಅದು ಇದು ಅಂತ ಏನೇನಾದ್ರು ಮಾತಾಡ್ತಾನೆ ಇರ್ತಾರೆ. ನನ್ನ ತಮ್ಮನೂ ಕೂಡ ಬಂದಿದ್ದ, ಆಟ ಆಡೋಕ್ಕೆ ಹೋಗಿದ್ದ. ನಮ್ಮ ಮಾವ ನೀರು ತರೋ ಅಂತ ಅಂದ್ಬಿಟ್ಟು ನೀರು ಕೊಟ್ಬಿಟ್ಟು ಹೊರಗಡೆ ಹೋಯ್ತು. ಅಲ್ಲಿ ಸುಮ್ಮನೆ ಹೊರಗಡೆ ಓಡಾಡ್ಕೊಂಬರೋಣ ಅಂತ ಹೊರಗಡೆ ಹೋಯ್ತು. ಇನ್ನು ನನ್ನ ತಂಗಿ ಕೆಲಸ ಮಾಡ್ತಾಯಿದ್ಲು, ನಾನು ಕೂಡ ಏನೋ ಅಡುಗೆ ಮನೆ ಏನೋ ಕೆಲಸನ ಮಾಡ್ತಿದ್ದೆ. ಅವ್ರ ಜೊತೆ ನಾನು ಅಷ್ಟೊಂದು ಕೂತ್ಕೊಂಡು ಮಾತಾಡಲಿಲ್ಲ. ಇವಾಗ ನಮ್ಮ ಅಕ್ಕ ಅದೇನೋ ಫೋನಲ್ಲಿ ನಮ್ಮ ಅತ್ತೆಗೆ ತೋರಿಸ್ತಾ ಇದ್ಲು, ಅದೇನೋ ಅಂದರೆ ಫೋಟೋಸ್ ಅನಿಸುತ್ತೆ ಪಾಪುಂದು, ಏನೋ ತೋರಿಸ್ತಾ ಇದ್ಲು ನೋಡಿ ಇಲ್ಲಿ ಅಂತ ಅಂದ್ಬಿಟ್ಟು. ಅವತ್ತು ಫೋಟೋ ತೆಗೆದಿದ್ಲು, ಅದನ್ನು ತೋರಿಸ್ತಾ ಇದ್ಲು ಅಂತ ಅನಿಸುತ್ತೆ, ನನಗೆ ಕರೆಕ್ಟಾಗಿ ಗೊತ್ತಿರಲಿಲ್ಲ. ಆಮೇಲೆ ಹೋಗಿ ನೋಡಿದೆ ನಾನು, ಅದು ಫೋಟೋಸ್ ಏನೋ ನೋಡ್ತಿತ್ತು ನಮ್ಮ ಅತ್ತೆ ಫೋನಲ್ಲಿ. ನೋಡಿ ಅಲ್ಲಿ ನಾನು ಹೋಗಿ ಕೂತ್ಕೊಂಡು ಏನು ನೋಡ್ತಿದ್ದಾರೆ ಅಂತ ಮಾತಾಡ್ಕೊಂಡು ಹೋಗಿ ಕೂತ್ಕೊಂಡು ನೋಡ್ತಿದ್ದೆ. ಅದಕ್ಕೆ ಹಂಗಂತಿತ್ತು, ನೀನು ಮಾತ್ರ ದಪ್ಪ ಆಗಬೇಡ ಅಂತ ಹೇಳ್ತಿತ್ತು. ಇನ್ನೂ ಅಂದರೆ ದಪ್ಪ ಆಗಿಲ್ವಲ್ಲ ಈ ಥರ ಅಂತ ಅಂತಾರೆ. ನಾವೇನು ಇದು ಮಾಡ್ತೀವ, ನಿಂಗೆ ಏನು ಕಡಿಮೆ ಮಾಡಿದ್ದೀವಿ ಅಂತೆಲ್ಲ ಅಂತಿತ್ತು. ಅದಕ್ಕೆ ನಾನು ಅಯ್ಯೋ ಹಂಗೆ ಇರೋಣ ಬನ್ನಿ ಅದರಲ್ಲೇನು ಅಂತ ಮಾತಾಡ್ತಿದ್ದೆ ನಮ್ಮ ಅತ್ತೆ ಜೊತೆ. ಅದಕ್ಕೆ ನಮ್ಮ ಅತ್ತೆ ನೆಗಾಡ್ತಿತ್ತು, ಯಾವಾಗಲೂ ಇದೊಂದು ಹೇಳು ಅಂತ ಅಂದ್ಕೊಂಡು ಹೇಳ್ತಿತ್ತು. ಅದನ್ನೇ ಕೇಳಿಸ್ಕೊತಾ ಇರೋ ಫೋಟೋನೇ ನೋಡ್ತಿದ್ದೆ ಸರ್, ಮೊಮ್ಮಗಳದು ಫೋಟೋನ ಹಂಗೇನೆ ಝೂಮ್ ಹಾಕಿ ನೋಡ್ತಿತ್ತು ನಮ್ಮಮ್ಮ. ಆಮೇಲೆ ಅಯ್ಯೋ ಏನು ದಪ್ಪ ಆದರೆ ಏನು ಆರೋಗ್ಯವಾಗಿರಲಿ, ಸೊ ಹೆಲ್ತಿಯಾಗಿದ್ದರೆ ಅದೇ ಇದಲ್ವ ಒಳ್ಳೇದಲ್ವ ಅಂತ ಅಂದ್ಕೊಂಡು
ಮಾತಾಡ್ತಾ ಕೂತಿದ್ರು. ಎಷ್ಟು ಮಾತಾಡ್ತು ಅಂದರೆ ನೀವು ನಂಬಲ್ಲ, ನಾನ್ ಸ್ಟಾಪ್. ಅವರು ಆ್ಯಕ್ಚುಲಿ ಬಂದಿದ್ದು 12 ಗಂಟೆಗೆ ಬಂದರು. 12 ಗಂಟೆಯಿಂದ ಫುಲ್ 5 ಗಂಟೆನೂ 5 ಗಂಟೆ ಸಾರಿ 4:15 ಅನಿಸುತ್ತೆ. ಸೊ 4:15 ಗಂಟೆನೂ ನಾನ್ ಸ್ಟಾಪ್ ಏನೇನಾದ್ರು ಮಾತಾಡ್ತಾನೇ ಇದ್ವಿ. ಬೋರ್ ಆಗಲಿಲ್ಲ. ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು ನನಗಂತೂ. ಅಂದರೆ ಇವಾಗಲಿಂದಾನೇ ಅಂತಲ್ಲ, ನಮ್ಮ ಅತ್ತೆ ಮಾವ ನಾನೆಲ್ಲ ನಮ್ಮ ಮನೇಲಿ ಅಂದರೆ ನವೀನ್ ಅವ್ರ ಮನೆ ಇದ್ದರೂ ಕೂಡ ಅಷ್ಟೇ. ನಾವು 3 ಜನ ಯಾವಾಗಲೂ ಒಂದು ಅಸೆಂಬ್ಲಿ ಥರ ಯಾವಾಗಲೂ ಮಾತಾಡ್ತಾನೆ ಇರ್ತೀವಿ. ಅದಾದಮೇಲೆ ನೆಕ್ಸ್ಟು ಬನ್ನಿ ಊಟ ಮಾಡಿ ಅಂತ ಅಂದ್ಕೊಂಡು 3 ಗಂಟೆ ಹತ್ತತ್ರ ಆಗಿತ್ತು ಊಟ ಕೊಡೋ ಅಷ್ಟರಲ್ಲಿ. ಸೊ ಚಿಕನ್ ಇತ್ತಲ್ಲ, ಸೊ ಚಿಕನ್ನು ನಾನು ಬಡಿಸ್ಕೊಟ್ಟೆ. ನಮ್ಮ ಮಾವ ಅಲ್ಲಿ ಸೋಫಾ ಮೇಲೆ ಕುಂತ್ಕೊಂಡಿದ್ರು. ಇನ್ನು ನಮ್ಮ ಅತ್ತೆ ನಮ್ಮ ಅಮ್ಮ ಇಲ್ಲಿ ಊಟನ ಮಾಡ್ತಿದ್ರು. ಊಟಕ್ಕೆ ಆವಾಗ ಹೊರಟರು. ಮನೆ ನೋಡಿ ಇಲ್ಲಿ ಹೆಂಗೆ ಆಗೈತಿ. ಇವರು ಬೆಂಗಳೂರಿಗೆ ಹೋಗೋದಕ್ಕೆ ಅಂತ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಇವರು ಏನೋ ಸರ್ಚ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಫುಲ್ ಇವಾಗ ಮತ್ತೆ ಒಂದು ರೌಂಡ್ ಕ್ಲೀನ್ ಮಾಡಬೇಕಲ್ವ ಸುಬ್ಬು. ಸೊ ಊಟ ಮಾಡಿಕೊಂಡು ಎಲ್ಲ ಹೊರಟರು. ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಮಾವ ಎಲ್ಲ ಹೊರಟರು ಊಟ ಮಾಡಿಕೊಂಡು. ಆ್ಯಕ್ಚುಲಿ ಏನಂದರೆ ನಮ್ಮ ಅಮ್ಮನೂ ಬಂದಿತ್ತು. ಏನೋ ಅಂದರೆ ನಮ್ಮ ಅತ್ತೆ ಕರ್ಕೊಂಬ ಅಂದರೆ ಬರ್ತೀವಲ್ಲ, ಬೋರ್ ಆಗುತ್ತೆ ಕರ್ಕೊಂಬ ಅಂತ ಅಂದಿತ್ತು. ಹಾಗಾಗಿ ನಮ್ಮ ಅಮ್ಮನೂ ಕೂಡ ಬಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೊರಟರು. ಏನಂತಂದರೆ ಫುಲ್ ಸಡನ್ನಾಗಿ ಎಲ್ಲ ಬಂದು ಒಂದಿಷ್ಟು ಮಾತು ಆ ಥರ ಆಡ್ಕೊಂಡೆಲ್ಲ ಹೋದ್ರೆ ಒಂಥರ ಬೋರ್ ಅಂತ ಅನಿಸುತ್ತೆ ಅಲ್ವ. ಮನೆಯೆಲ್ಲ ಖಾಲಿ ಅನಿಸುತ್ತೆ. ಅದರಲ್ಲೂ ಇವತ್ತು ನನ್ನ ತಮ್ಮ ತಂಗಿ ನಮ್ಮ ದೊಡ್ಡಮ್ಮ ಎಲ್ಲ ಬೆಂಗಳೂರಿಗೆ ಹೋಗ್ತಿದ್ದಾರೆ. ಇನ್ನೂ ಬೇಜಾರಾಗುತ್ತೆ ಸ್ವಲ್ಪ, ಮನೆಯೆಲ್ಲ ಖಾಲಿ ಅಂತ ಅನಿಸುತ್ತೆ. ಸೊ ಅಷ್ಟೇ. ಆ್ಯಕ್ಚುಲಿ ಖುಷಿ ಆಯಿತು ನಮ್ಮ ಅತ್ತೆ ಮಾವನ್ನ ನೋಡಿ, ಅಂದರೆ ನಾನು ನೋಡಿರಲಿಲ್ಲ. ಸೊ ನೋಡಿ ಮಾತಾಡಿ ಅವರೊಟ್ಟಿಗೆ ಇದ್ದಿದ್ದು ಖುಷಿ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂದರೆ ಡೈಲಿ ಇವತ್ತು ಏನಾಗಿದೆ ಅದನ್ನು ಕಂಪ್ಲೀಟಾಗಿ ನಿಮಗೆ ತೋರಿಸಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಯಾವುದೇ ವೀಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೆ ನಾನು ಯಾವುದೇ ವೀಡಿಯೋ ಹಾಕೋರು ಕೂಡ ನಿಮಗೆ ಬಂದು ತಲುಪುತ್ತೆ. ಹಾಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್.